ನಾನು ಸಹನಾ ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಜುಲೈ ಮಂತ್ ಕೂಡ ಬಂದೇ ಬಿಡ್ತು, ಅದರಲ್ಲೂ 4 ದಿನ ಆಗೋಗಿದೆ. ಸೊ ನಾಳೆ ಜುಲೈ 5th. ಇವತ್ತವರೆಗೂ ನೀವೇನು ಮಾಡಿಲ್ಲ ಅಂತಂದ್ರೂ ಇಟ್ಸ್ ಓಕೆ. ನಾಳೆಯಿಂದ ಏನು ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ, ಕ್ಲೀನಾಗಿ ಕೇಳಿಸ್ಕೊಂಡು ಫಾಲೋ ಮಾಡಿಬಿಡಿ ಅಷ್ಟೇ, ಇನ್ನೇನೂ ಇಲ್ಲ. ಜಸ್ಟ್ ಫಾಲೋ ಮಾಡಬೇಕು ಕೇಳಿಸ್ಕೊಂಡು, ಓಕೆನಾ? ಸೊ ಜುಲೈ 5th ಇಸ್ ಯೋರ್ ರೀಸೆಟ್ ಬಟನ್ ಅಂತಲೇ ಅಂದ್ಕೊಳ್ಳಿ, ಆಯಿತಾ? ಸೊ ಜಸ್ಟ್ ಕ್ಲಿಕ್ ಮಾಡಿ, ಓಕೆ? ಇಮ್ಯಾಜಿನರಿ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ ರೀಸೆಟ್. ಓಕೆ, ಸೊ ಈಗ ದ ಸ್ಟೂಡೆಂಟ್ಸ್ ಹು ಚೇಂಜ್ ದೇರ್ ಹ್ಯಾಬಿಟ್ಸ್ ನೌ ವಿಲ್ ಹ್ಯಾವ್ ಅ ಹ್ಯೂಜ್ ಅಡ್ವಾಂಟೇಜ್ ಬೈ ದ ಟೈಮ್ ಆಫ್ ಬೋರ್ಡ್ ಎಕ್ಸಾಮ್. ಓಕೆ, ಸೊ ಇವತ್ತಿಂದ ಈ ಕ್ಷಣದಿಂದ ನೀವು ಚೇಂಜ್ ಆದರೆ ನಿಮ್ಮ ಒಂದು ಅಭ್ಯಾಸಗಳು, ರಿವಿಷನ್ ಮಾಡುವಂಥ ರೀತಿ, ಕನ್ಸಿಸ್ಟೆನ್ಸಿ, ಇದನ್ನೆಲ್ಲ ಬಿಲ್ಡ್ ಮಾಡ್ತಾ ಹೋದರೆ ಡೆಫಿನೆಟ್ಲಿ ನಾಳೆ ದಿನ ಬೋರ್ಡ್ ಎಕ್ಸಾಮ್ ಅಷ್ಟೊತ್ತಿಗೆ ನಿಮಗೆ ಈಸಿ ಆಗುತ್ತೆ ಮಕ್ಕಳೇ. ಇಲ್ಲ ಅಂತಂದರೆ ಈಗಲೂ ನಿಮ್ಗೆ ಆ ಸೀರಿಯಸ್ನೆಸ್ ಬಂದಿಲ್ಲ, ಈಗಲೂ ನಾನು ಟೈಮ್ ವೇಸ್ಟ್ ಮಾಡ್ತೀನಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ, ಆಯಿತಾ? ಸೊ ಇದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ಇವತ್ತಿಂದನೇ ಸ್ಟಾರ್ಟ್ ಮಾಡಬೇಕು. ಓಕೆ, ಜುಲೈ 5th ಬೇಸಿಕಲಿ ನಾಳೆ, ಆಯಿತಾ? ಸೊ ಎಸ್, ಸೊ ಫಾಲೋ ದ 3:2:1 ಸ್ಟಡಿ ರೂಲ್, ಆಯಿತಾ? ಏನಿದು 3:1 2:1 ಅಂತ ಅಂದರೆ, ಸ್ಕೂಲಿಂದ ಬಂದು ಆದ ಕೂಡಲೇ 3 ಅವರು ಕೂತ್ಕೊಂಡು ಸ್ಕೂಲ್ ಕೆಲಸಗಳು ಮಾಡ್ಕೊಳ್ಳೋ ಅಂಥದ್ದು, ಆಲ್ ಆಫ್ ದೋಸ್ ಥಿಂಗ್ಸ್, ಆಯಿತಾ? ಲೈಕ್ ಫಾರ್ ಎಕ್ಸಾಂಪಲ್ ಹೋಮ್ವರ್ಕ್ ಆಗಿರ್ಬೋದು, ಏನಾದರೂ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಅಸೈನ್ಮೆಂಟ್ಸ್ಗಳಾಗಿರ್ಬೋದು, ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ ಎಲ್ಲ ಸಬ್ಜೆಕ್ಟ್ಸ್ದು. ಐ ಥಿಂಕ್ 3 ಅವರ್ಗಿಂತ ಕಮ್ಮಿನೇ ಬೇಕು, ಬಟ್ 3 hours ಅಂತ ಕೊಟ್ಟಿದ್ದೀವಿ. ಎರಡನೇದೇನಪ್ಪ ಅಂತಂದರೆ 2 ಸಬ್ಜೆಕ್ಟ್ಸ್ನ ಖಂಡಿತವಾಗ್ಲೂ ಓದಲೇಬೇಕು ನೀವು ಎಕ್ಸ್ಟ್ರಾ. ಸೊ ಸ್ಕೂಲಲ್ಲಿ ಮಾಡಿರೋದೆಲ್ಲ ಇಲ್ಲಿ ಮುಕ್ತಾಯ ಆಗುತ್ತೆ. ಹೋಮ್ವರ್ಕ್ ಅಂದಿದ ಕೂಡಲೇ ನೀವು ಓದ್ತಾ ಇದ್ದೀರಾ, ಮೇಡಮ್ ಏನು ಮಾಡ್ತಾರೆ, ಮೇಡಮ್ ಅಥವಾ ಸರು ಅವತ್ತಿನ ದಿನ ಏನು ಮಾಡಿದಿರೋ ಅದನ್ನೇ ಹೋಮ್ವರ್ಕ್ ಆಗಿ ಕೊಡ್ತಾರೆ. ಸೊ ಬೇಸಿಕಲಿ ನೀವು ಹೋಮ್ವರ್ಕ್ ಮಾಡ್ತಾ ಮಾಡ್ತಾ ಅವತ್ತಿನ ದಿನ ಏನು ಮಾಡಿದಿರೋ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಆಯಿತಾ? ಅಸೈನ್ಮೆಂಟ್ಸ್, ಪ್ರಾಜೆಕ್ಟ್ಸ್, ಇಟ್ಸ್ ಆಲ್ ಅಬೌಟ್ ಯುವರ್ ಸಿಲೆಬಸ್ ಓನ್ಲಿ ಅಲ್ವಾ? ಸೊ ಅಲ್ಲೇ ನಿಮಗೆ ರಿವಿಷನ್ ಆಗ್ತಾ ಇದೆ. ಅದು ಬಿಟ್ಟು ಎಕ್ಸ್ಟ್ರಾ 2 ಸಬ್ಜೆಕ್ಟ್ಸ್ನ ಓದ್ಕೋಬೇಕು. ಬಹುಶಃ ಇವತ್ತು ನೀವು ಕನ್ನಡ ಆ್ಯಂಡ್ ಸೈನ್ಸ್ನ ಓದಬೇಕು ಅಂತ ಅಂದ್ಕೊಂಡಿದ್ರೆ, ಎಕ್ಸ್ಟ್ರಾ ಅಪಾರ್ಟ್ ಫ್ರಮ್ ಸ್ಕೂಲ್ ವರ್ಕು, ಸ್ಕೂಲಲ್ಲಿ ಏನು ಮಾಡಿದ್ರು ಅದನ್ನೆಲ್ಲ ಮುಗಿಸಿ ಕನ್ನಡ ಸೈನ್ಸು ಯಾವಾಗಲೂ ಮೇ ತಿಂಗಳಲ್ಲಿ ಅಥವಾ ಜೂನ್ ತಿಂಗಳಲ್ಲಿ ಮಾಡಿರೋ ಅಂಥದ್ದು ನಾನು ಇವಾಗ ಓದಬೇಕು, ರಿವಿಷನ್ನ ಮಾಡಬೇಕು ಅಂತ ಅನಿಸಿದ್ರೆ ಅದನ್ನು ಈಗ ಮಾಡಬೇಕು. ಅನಿಸಿದ್ರೆ ಅಂತಲ್ಲ, ಅನಿಸ್ಲೇಬೇಕು, ಅದನ್ನು ಈ 1-2 ಅವರ್ಸಲ್ಲಿ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ 1 ಅವರಲ್ಲಿ 2 ಅವರ್ಸಲ್ಲಿ ಏನೋದಿರೋ ನೆಕ್ಸ್ಟ್ 1 ಅವರಲ್ಲಿ ಅದನ್ನು ಟೆಸ್ಟ್ ತೊಗೋಬೇಕು, ಬರೀಬೇಕು, ಕರೆಕ್ಟ್ ಮಾಡಬೇಕು, ಏನೇನು ರಾಂಗ್ ಆಗಿದೆಯೋ ಆ ಮಿಸ್ಟೇಕ್ಸ್ನ ಕೂಡ ರೆಕ್ಟಿಫೈ ಮಾಡ್ಕೊಬಿಡಬೇಕು ಈ 1 ಅವರಲ್ಲಿ, ಆಯಿತಾ? ಸೊ ದಿಸ್ ಇಸ್ 3:2:1 ರೂಲ್. ಸೊ 3 hours ಸ್ಕೂಲ್ ಕೆಲಸ ಮಾತ್ರ, 2 hours ಏನು ಓದಬೇಕು ಅಂತ ನಿಮ್ಮ ಸೆಲ್ಫ್ ಸ್ಟಡಿ ಟೈಮ್ ಆಗಿರ್ಬೋದು, ಅಥವಾ ನಮ್ಮ ಪರೀಕ್ಷೆ ಕ್ಲಾಸಸ್ನ ಅಟೆಂಡ್ ಮಾಡೋದಾಗಿರ್ಬೋದು, ಆಲ್ ಆಫ್ ದೋಸ್ ಥಿಂಗ್ಸ್, ಆಯಿತಾ? ಆ್ಯಂಡ್ ದೆನ್ 1 hour ನೀವೇನು ಓದಿದ್ರೋ ಅದನ್ನು ಟೆಸ್ಟ್ ತೊಗೊಳ್ಳೋ ಅಂಥದ್ದು. ಸೊ ಇಲ್ಲಿಗೆ ನಿಮ್ಮ ಎಂಟೈರ್ ಡೇ ಆಫ್ಟರ್ ಸ್ಕೂಲ್ 5 hours ಏನಿದೆ ಅದನ್ನು ಈ ರೀತಿ ಸ್ಪೆಂಡ್ ಮಾಡಬೇಕು, ಓಕೆನಾ? ನೆಕ್ಸ್ಟ್, ಡೋಂಟ್ ಎಂಡ್ ದ ಡೇ ವಿತ್ ಡೌಟ್ಸ್. ಬಿಫೋರ್ ಸ್ಲೀಪಿಂಗ್ ಮೇಕ್ ಶ್ಯೂರ್ ಯು ಹ್ಯಾವ್ ಫಿನಿಶ್ಡ್ ಟುಡೇಸ್ ಹೋಮ್ವರ್ಕ್, cleared every doubt from today's class, revised today's lesson for at least 20 minutes. ಸೊ ಇವತ್ತು ನನಗೊಂದು ಕಾನ್ಸೆಪ್ಟ್ ಮಾಡಿದ್ರು, ಆಯಿತಾ? ಸಂಕಲ್ಪ ಗೀತೆ ಮಾಡಿದ್ರು. ಸೊ ಸಂಕಲ್ಪ ಗೀತೆಯಲ್ಲಿ ನನಗೆ ಯಾವುದೋ ಒಂದು ಪದದ ಅರ್ಥ ನನಗೆ ಬರೋದಿಲ್ಲ, ತುಂಬ ಕಷ್ಟ ಆಗ್ತಾಯಿದೆ. ಸೊ ಏನು ಮಾಡಬೇಕಪ್ಪ ಅಂತಂದರೆ ಅದು ಅಲ್ಲಿಗಲ್ಲಿಗೆ ಕ್ಲಿಯರ್ ಮಾಡ್ಕೋಬೇಕು. ಇಲ್ಲ ನನಗೆ ಪಾಠ ಮಾಡಬೇಕಾದ್ರೆ ಅರ್ಥ ಆಯಿತು, ಇವಾಗ ನಂಗೆ ಅರ್ಥ ಆಗ್ತಾ ಇಲ್ಲ ಅಂತಂದರೆ ನೆಕ್ಸ್ಟ್ ಡೇ ಇಮಿಡಿಯೇಟ್ಲಿ ನೀವು ಕ್ಲಿಯರ್ ಮಾಡ್ಕೋಬೇಕು. ಸೊ ಅದನ್ನು ಒಂದು ಕಡೆ ಬರೆದಿಟ್ಕೊಂಡ್ಬಿಡ್ಬೇಕು, ಆಯಿತಾ? ಸೊ ಬರೆದಿಟ್ಕೊಂಡು ಮೇಡಮ್ ನನಗೆ ಇದು ಅರ್ಥ ಆಗಿಲ್ಲ, ಅಥವಾ ಸರ್ ನನಗೆ ಇದು ಅರ್ಥ ಆಗಿಲ್ಲ, ಏನಿದ್ರ ಅರ್ಥ? ಸೊ ಇಮಿಡಿಯೇಟ್ಲಿ ಅಟ್ಲೀಸ್ಟ್ ಟ್ರೈ ಟು ಫಿನಿಶ್ ಬೈ 24 hours, ಆಯಿತಾ? 24 hours ಅಷ್ಟೊತ್ತಿಗೆ ಡೌಟ್ನ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ಕೊಳ್ಳಿ. ಇಲ್ಲ ನನಗೇನು ಡೌಟ್ ಇಲ್ಲ ಅಂತಂದರೆ ವೆಲ್ ಆ್ಯಂಡ್ ಗುಡ್. ಬಟ್ ಏನಪ್ಪ ಅಂತಂದರೆ ನೀವು ರಾತ್ರಿ ಆರಾಮಾಗಿ ಮಲ್ಕೋಬೇಕು, ಏನೇ ಪ್ರಾಬ್ಲಮ್ ಇರಬಾರ್ದು, ಆಯಿತಾ? ಏನೇ ಡೌಟ್ಸ್ಗಳಿರಬಾರ್ದು, ಏನೇ ಪ್ರಾಬ್ಲಮ್ಗಳಿರಬಾರ್ದು. ಆರಾಮಾಗಿ ಕ್ಲೀನಾಗಿ ಶಿಸ್ತಾಗಿ ಏನೇನು ವರ್ಕ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಮುಗಿಸ್ಬಿಟ್ಟೆ ಮಲಗಬೇಕು ಅಷ್ಟೆ, ಆಯಿತಾ? ಸೊ ಯೋರ್ ವೀಕ್ಲಿ ಟಾರ್ಗೆಟ್ ಬೈ ಎವ್ರಿ ಸಂಡೇ ಏನಾಗಿರ್ಬೇಕಪ್ಪ ಅಂತಂದರೆ ಫಿನಿಶ್ ಎವ್ರಿಥಿಂಗ್ ಟಾಟ್ ಇನ್ ಸ್ಕೂಲ್, ರಿವೈಸ್ ಆಲ್ ಕಂಪ್ಲೀಟೆಡ್ ಚಾಪ್ಟರ್ಸ್, ಸಾಲ್ವ್ 1 full subject test, ಫೈಂಡ್ ಯುವರ್ ಮಿಸ್ಟೇಕ್ಸ್ ಆ್ಯಂಡ್ ಕರೆಕ್ಟ್ ದೆಮ್. ಸೊ ಮಂಡೇ ಟು ಸಂಡೇ, ಸೊ ಸಂಡೇ ಬರೋ ಅಷ್ಟೊತ್ತಿಗೆ ಈ 4 ವಿಷಯಗಳಲ್ಲಿ ನೀವು ಫೋಕಸ್ ಮಾಡಿರಬೇಕು.
ಪ್ರತಿದಿನ ಸ್ಕೂಲಲ್ಲಿ ಏನು ಮಾಡಿದ್ರೋ ಅದನ್ನು ಮುಗಿಸ್ಬೇಕು ಓದೋದನ್ನು. ಆ್ಯಂಡ್ ಮೊದಲು ಏನೇನು ಚಾಪ್ಟರ್ಸ್ ಮಾಡಿದ್ರೋ ಅದನ್ನೆಲ್ಲ ರಿವೈಸ್ ಮಾಡ್ಕೋಬೇಕು. ನಾನು ಹೇಳ್ದೆ ಅಲ್ಲ 3:2:1 ರೂಲ್, ಅದನ್ನು ನೆನ್ಪಿಟ್ಕೊಂಡಿರಿ. ಒಂದು ಫುಲ್ ಸಬ್ಜೆಕ್ಟ್ದು ಟೆಸ್ಟ್ ತೊಗೋಬೇಕು. ಇವಾಗ ನಾನು ಸೋಷಿಯಲ್ ಸೈನ್ಸು ಸಬ್ಜೆಕ್ಟ್ದು ಟೆಸ್ಟ್ ತೊಗೋತಾ ಇದ್ದೀನಿ. ಒಂದು 5-6 ಚಾಪ್ಟರ್ಸ್ ಆಗಿದೆ ಅಂತ ಅಂದ್ಕೊಳ್ಳಿ. ಜಸ್ಟ್ ಲೈಕ್ FA1 ಹೇಗಾಯಿತು ಒಂದು 40 ಮಾರ್ಕ್ಸ್ಗೆ ಆ ಥರ ಒಂದು ಟೆಸ್ಟ್ ತೊಗೊಳ್ಳಿ, ಆಯಿತಾ. ಆ್ಯಂಡ್ ದೆನ್ ಮಿಸ್ಟೇಕ್ಸ್ಗಳೇನು ಅಂತ ಕಂಡು ಹಿಡಿಬೇಕು, ಅದನ್ನು ರೆಕ್ಟಿಫೈ ಮಾಡ್ಕೋಬೇಕು. ಟ್ರೈ ಡೂಯಿಂಗ್ ಇಟ್ ಫಾರ್ ಆಲ್ ಸಬ್ಜೆಕ್ಟ್ ಇಫ್ ಪಾಸಿಬಲ್. ಒಂದು ಫುಲ್ ಸಬ್ಜೆಕ್ಟ್ ಅಂತ ಹಾಕಿದ್ದೀನಿ, ನಿಮಗೆ ಟೈಮ್ ಇತ್ತು ಅಂತಂದರೆ ವಾರದಲ್ಲಿ 2-3 ಕೂಡ ತೊಗೋಬೋದು, ಆಯಿತಾ. ಸೊ ಇದು ನಿಮ್ಮ ವೀಕ್ಲಿ ಟಾರ್ಗೆಟ್ ಆಗಿರುತ್ತೆ ಸಂಡೇ ಬರೋ ಅಷ್ಟೊತ್ತಿಗೆ. ಸೊ ಇಫ್ ಯು ಸ್ಟೇ ಕನ್ಸಿಸ್ಟೆಂಟ್ ಫ್ರಮ್ July 5th ಏನೇ ಆಗುತ್ತೆ, ಬೈ October ಯೋರ್ ಸಿಲೆಬಸ್ ವೋಂಟ್ ಫೀಲ್ ಓವರ್ವೆಲ್ಮ್. ನಂಗೆ ಜಾಸ್ತಿ ಸಿಲೆಬಸ್ ಅಪ್ಪ, ಏನು ಇಷ್ಟಿದೆ ಅನ್ನೋ ಒಂದು ಸ್ಟ್ರೆಸ್ ನಿಮಗೆ ಬರೋದಿಲ್ಲ ಅಕ್ಟೋಬರ್ ತಿಂಗಳಷ್ಟೊತ್ತಿಗೆ. ಡಿಸೆಂಬರ್ ಅಷ್ಟೊತ್ತಿಗೆ ರಿವಿಷನ್ ವಿಲ್ ಬಿ ಮಚ್ ಫಾಸ್ಟರ್, ಬಿಕಾಸ್ ಆಲ್ರೆಡಿ ನಿಮಗೆಲ್ಲ ಗೊತ್ತು, ಆಲ್ರೆಡಿ ಓದಿದ್ದೀರಾ ಆನ್ ಅ ಡೈಲಿ ಬೇಸಿಸ್ ಕನ್ಸಿಸ್ಟೆಂಟಾಗಿ. ಸೊ ಡಿಸೆಂಬರ್ ಅಷ್ಟೊತ್ತಿಗೆ, ಜಾನ್ವರಿಯಿಂದ ಪ್ರೀ ಬೋರ್ಡ್ ಸ್ಟಾರ್ಟ್ ಆಗುತ್ತೆ, ಆಯಿತಾ. ಸೊ ಜಾನ್ವರಿ ಅಷ್ಟೊತ್ತಿಗೆ ನಿಮಗೆ ಫುಲ್ ಪೋರ್ಷನ್ಸ್ ಕಂಪ್ಲೀಟ್ ಆಗಿಬಿಟ್ಟು ಎಲ್ಲ ತಲೆಯಲ್ಲಿ ಇರಬೇಕು. 6 ಸಬ್ಜೆಕ್ಟ್ಸ್ಗಳು, ಆಲ್ಮೋಸ್ಟ್ 100ಗಿಂತ ಹೆಚ್ಚು ಚಾಪ್ಟರ್ಸ್ಗಳು ನಿಮ್ಮ ತಲೆಯಲ್ಲಿರಬೇಕು. ನೀವೇ ಲೆಕ್ಕಾಚಾರ ಮಾಡಿ ಎಷ್ಟು ಕಷ್ಟ ಅಂತ. ಸೊ ಹಾಗಾಗಿ ಹೇಳ್ತಾ ಇರೋದು ಕನ್ಸಿಸ್ಟೆಂಟಾಗಿ ಓದ್ಕೊಳ್ಳಿ ಅಂತ. ಸೊ ಬೈ ದ ಬೋರ್ಡ್ ಎಕ್ಸಾಮ್ ಟೈಮ್ ಅಷ್ಟೊತ್ತಿಗೆ ಯು ವಿಲ್ ವಾಕ್ ಇನ್ ಟು ದ ಎಕ್ಸಾಮ್ ಹಾಲ್ ವಿತ್ ಕಾನ್ಫಿಡೆನ್ಸ್ ಇನ್ಸ್ಟೆಡ್ ಆಫ್ ಸ್ಟ್ರೆಸ್. ವೆರಿ 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 ಇಂಪಾರ್ಟೆಂಟ್. ಸೊ ಫುಲ್ ಖುಷಿಯಾಗಿ, ಎಸ್ ನಾನು ಎಲ್ಲ ಓದಿದ್ದೀನಿ, ಎಲ್ಲ ಆನ್ಸರ್ ಮಾಡ್ತೀನಿ ಅನ್ನೋ ಖುಷಿಯಲ್ಲಿ ಹೋಗ್ತೀರಾ, ಎಲ್ಲ ಆನ್ಸರ್ ಮಾಡಿದೆ ಅನ್ನೋ ಖುಷಿಯಲ್ಲಿ ಬರ್ತೀರಾ. ಸೊ ನೀವು ಮಾರ್ಚ್ ತಿಂಗಳಲ್ಲಿ ಇದನ್ನು ನೋಡಬೇಕು, ಇದನ್ನು ಅನುಭವಿಸ್ಬೇಕು ಅಂತಂದರೆ ನೀವು ಇವತ್ತಿಂದ July 5th, ಐ ಮೀನ್ ಟು ಸೇ ನಾಳೆಯಿಂದ, ಆಯಿತಾ. ಸೊ ನಾಳೆಯಿಂದ ಇದನ್ನೆಲ್ಲ ಮಾಡಲೇಬೇಕು. ಮಾಡ್ತೀರಾ? ಪ್ರಾಮಿಸ್? ಎಸ್. ಬಿಕಾಸ್ ನಾವು ಕೂಡ, ನಮ್ಗೆ ಕೂಡ ಆಸೆ, ನಿಮ್ಮ ಪೇರೆಂಟ್ಸಿಗೆ ಕೂಡ ಆಸೆ, ನೀವು ಈ ಥರ ಯು ವಿಲ್ ಹ್ಯಾವ್ ಟು ವಾಕ್ ಔಟ್ ವಿತ್ ಅ ಸ್ಮೈಲಿಂಗ್ ಫೇಸ್ ಎಕ್ಸಾಮ್ ಹಾಲಿಂದ ಅಂತ. ಓಕೆ, ಎಸ್ ಮಕ್ಕಳೇ. ಸೊ July 5th ಹೇಗಿರಬೇಕು, ಏನು ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ಮಾಡ್ತೀರಾ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಇದೆ. ಆ್ಯಂಡ್ ನೀವೆಲ್ಲ ನನಗೆ ಪ್ರಾಮಿಸ್ ಕೂಡ ಮಾಡಿದ್ದೀರಾ. ಓಕೆ, ಎಸ್. ಸೊ ಮಾಡಿ ಮಕ್ಕಳೇ. ದಿಸ್ 1 year ಅಲ್ವಾ, ಸೊ ಎಲ್ಲಿ ಹೋದ್ರೂ ನಿಮಗೆ ಕೇಳೋವಂಥದ್ದು SSLC ಮಾರ್ಕ್ಸ್ ಕಡೆ ತುಂಬ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಫೇಸ್ ಇದು. ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾ ಇದ್ದೀವಿ, ಈ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಇಟ್ಸ್ ರಿಯಲಿ ರಿಯಲಿ ಇಂಪಾರ್ಟೆಂಟ್, ಆಯಿತಾ. ಸೊ ಜಾಣ ಮಕ್ಕಳು ಎಲ್ಲರೂ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ನೆಕ್ಸ್ಟ್ ಕ್ಲಾಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್, ಬಾಯ್.